ಸರ್ ನಾವು ಸ್ನೇಹಿತರು ಯಾರೂ ಹೊರಟಿಲ್ಲ ಸರ್, ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ದಿತ್ತು. ಉಲ್ಲಾಸ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೇಳಿದ್ರು. ಸೊ ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದಿತ್ತು. ನಿನ್ನೆ ನೈಟ್ ಹೊರಟಿದ್ವಿ, ಬೆಳಗ್ಗೆ ರೀಚ್ ಆದ್ವಿ. ನಾವು ನಿನ್ನೆ ನೈಟು ರೀಚ್ ಆದ್ವಿ. ನಿನ್ನೆ ನೈಟ್ ಹೊರಟಿ ಬೆಳಗ್ಗೆ ರೀಚ್ ಆದ್ವಿ. ಬೆಳಗ್ಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ನಾವು ಕೊಡ್ಸದ್ರಿಗೆ ಅಂತ ಮೇಲೆ ಜೀಪಲ್ಲಿ ಹೋದ್ವಿ. ಜೀಪಲ್ಲಿ ಹೋಗ್ಬಿಟ್ಟು ರಿಟರ್ನ್ ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಬಂದಿದ್ವಿ. ಇನ್ನೇನು ಜೀಪ್ ಹತ್ರ ಇದ್ವಿ. ಇಮಿಡಿಯೇಟ್ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡು ಹಾಗೆ ಕೊಲಾಪ್ಸ್ ಆದ. ಇಮಿಡಿಯೇಟಾಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಅಷ್ಟರಲ್ಲಿ ಡಾಕ್ಟ್ರ್ ಈ ಥರ ಇಲ್ಲ ತೀರ್ಕೊಂಡಿದ್ದಾರೆ ಅಂತ. ಸರ್ವಜ್ಞ ಪೀಠಕ್ಕೆ ಹೋಗಿ ವಾಪಸ್ ಬರ್ತೀವಿ. ಇವತ್ತು ರಿಟರ್ನ್ ವಾಪಸ್ ಹೋಗೋರಿದ್ರ ನೀವು ಹೇಗೆ ಅಂತ? ರಿಟರ್ನ್ ಆಗ್ಬಿಟ್ಟಿದ್ವಿ, ನಾವು ಆಲ್ರೆಡಿ ಕೆಳಗಿದ್ವಿ. ನೀವು ಅವ್ರ ಸ್ನೇಹಿತರ ಸರ್ ಮತ್ತು ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದಿರೋ? ಇಲ್ಲ ನಾವು ಸ್ನೇಹಿತರೆ. ನಾನು ಉಲ್ಲಾಸ್ ಇಬ್ಬರು ಜೊತೆಲೇ ಬಂದಿದ್ದು. ಪ್ಯಾಕೇಜನ್ನು ಒಬ್ಬರು ಒಟ್ಟಿಗೆ ಬುಕ್ ಮಾಡ್ಕೊಂಡೇ ಬಂದಿದ್ದು. ಸರ್ವಜ್ಞ ಪೀಠ ನೋಡ್ಕೊಂಡು ಕೆಳಗೆ ಬಂದಾಗ ಹೌದು. ಏನಂದ್ರೆ ಸಡನ್ನಾಗಿ ಹೊರ್ಕೊಂಡಿದ್ರು ಸರ್ ನಾನು ನನಗೆ ಫಸ್ಟ್ ಅಂದ್ಕೊಂಡಾಗ ಮೇ ಬಿ ಡಿಹೈಡ್ರೇಷನ್ ಆಗಿ ಸುಸ್ತಾಗಿರ್ಬೋದು ಅಂತ ನಾವು ಇಮಿಡಿಯೇಟ್ ನೀರು ಹೊಡೆದೆ. ಬಟ್ ಇಮಿಡಿಯೇಟ್ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ರೆಸ್ಪಾಂಡ್ ಮಾಡಲ್ಲ ಅಂತ. ಸೊ ಇಮಿಡಿಯೇಟ್ ನಾನು ಲೋಕಲ್ ಆಯಿತು, ನಾನು ಟೈಮ್ ವೇಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಲೋಕಲ್ ಅವರು ಯಾರಿದ್ರು ಜೀಪ್ ಅವರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಆಂಬುಲೆನ್ಸ್ ಕಾಲ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿ. ಜೊತೆಗೆ ಒಬ್ಬರು ಡಾಕ್ಟರ್ ಇದ್ರು? ಹೌದು. ನಾವು ಅಲ್ಲಿ ಆದಾಗ ಇಶ್ಯೂ ಆದಾಗ ನಾವು ಸಡನ್ನಾಗಿ ಅಲ್ಲಿ ಜೋರಾಗಿ ಕೂಗಾಡೋದು, ಯಾರೋ ಡಾಕ್ಟರ್ ಇದ್ದಾರೆ, ಎಮರ್ಜೆನ್ಸಿ ನಮ್ಗೆ ಬೇಕಿತ್ತು ಅಂತ. ಅವಾಗ ಯಾರೋ ಪಾಪ ಲೋಕಲ್ ಒಬ್ಬರು ಡಾಕ್ಟರ್ ಇದ್ರು, ಬಂತು, ಅವ್ರು ಹೆಲ್ಪ್ ಮಾಡಿದ್ರು. ಅಷ್ಟು ಹಾಸ್ಪಿಟ್ಲಿಗೆ ಬರೋ ತನಕ ಪಾಪ CRP ಮಾಡಿದ್ರು. ಅಲ್ಲಿ ತನಕ ಸ್ವಲ್ಪ ಪಲ್ಸ್ ರೇಟ್ ಇತ್ತು. ಮತ್ತು ಅಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಅವರು ಇಲ್ಲ ಜೀವ ಹೋಗಿದೆ ಅಂತ. ಜೊತೆಗೆ ಸಾಕಷ್ಟು ಟ್ರೆಕ್ಕಿಂಗ್ ಎಲ್ಲ ಮಾಡೋರು ನೋಡಿದ್ರೆ ನೋಡ್ತಾ ಗೊತ್ತಾಗುತ್ತೆ ಸರ್. ಹಾಗೇನಿಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ ಪ್ರವಾಸದ ಬಗ್ಗೆ ತಗೊಂಡಷ್ಟು ಇತ್ತು ಅಂತ ಸರ್. ಇಲ್ಲ ಅವ್ರ ಆಚಾರ ಏನು ಹೊಸದೇನಲ್ಲ ಸರ್. ಉಲ್ಲಾಸ್ ತುಂಬ ಟ್ರೆಕ್ಕಿಂಗ್ ಮಾಡ್ತಾರೆ, ಅವರು ಟ್ರೆಕ್ಕಿಂಗ್ ಫ್ರೀಕ್ ಆ ಥರ ಎಲ್ಲ ತುಂಬ ರೆಗ್ಯುಲರ್ ಓಡಾಡ್ತಾ ಇರ್ತಾರೆ. ಅವ್ರು ಈಗ ಆ ಇಶ್ಯೂ ಆಗೋಕ್ಕೆ 5 ನಿಮಿಷದ ಮುಂಚೆ ಆ ಥರ ಟೈರ್ಡ್ನೆಸ್ ಆ ಥರ ಎಲ್ಲ ಫುಲ್ ಎನರ್ಜೆಟಿಕ್ ಆಗಿ ಇದ್ದರು. ಜಸ್ಟ್ ಒಂದು 2 ನಿಮಿಷದಲ್ಲೇ ಆಗಿತ್ತು ಆ ಥರ. ನಿಮ್ಮ ಹೆಸರು ಸರ್? ಸುರೇಶ್ ಅಂತ ಸರ್. ನಾವು ಸ್ನೇಹಿತರು ಯಾರೂ ಹೊರಟಿಲ್ಲ ಸರ್, ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡಿದ್ದಿತ್ತು. ಉಲ್ಲಾಸ ಟ್ರೆಕ್ಕಿಂಗ್ ಹೋಗಬೇಕು ಅಂತ ಹೇಳಿದ್ರು. ಸೊ ನಾವು ಪ್ಯಾಕೇಜಲ್ಲಿ ಬುಕ್ ಮಾಡ್ಕೊಂಡು ಬಂದಿದ್ದಿತ್ತು. ನಿನ್ನೆ ನೈಟ್ ಹೊರಟಿದ್ವಿ, ಬೆಳಗ್ಗೆ ರೀಚ್ ಆದ್ವಿ. ನಾವು ನಿನ್ನೆ ನೈಟು ರೀಚ್ ಆದ್ವಿ. ನಿನ್ನೆ ನೈಟ್ ಹೊರಟಿ ಬೆಳಗ್ಗೆ ರೀಚ್ ಆದ್ವಿ. ಬೆಳಗ್ಗೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ನಾವು ಕೊಡ್ಸದ್ರಿಗೆ ಅಂತ ಮೇಲೆ ಜೀಪಲ್ಲಿ ಹೋದ್ವಿ. ಜೀಪಲ್ಲಿ ಹೋಗ್ಬಿಟ್ಟು ರಿಟರ್ನ್ ಟ್ರೆಕ್ಕಿಂಗ್ ಮುಗಿಸಿ ಕೆಳಗೆ ಬಂದಿದ್ವಿ. ಇನ್ನೇನು ಜೀಪ್ ಹತ್ರ ಇದ್ವಿ. ಇಮಿಡಿಯೇಟ್ ಸುಸ್ತಾಗ್ತಿದೆ ಅಂತ ಕೂತ್ಕೊಂಡು ಹಾಗೆ ಕೊಲಾಪ್ಸ್ ಆದ. ಇಮಿಡಿಯೇಟಾಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಹಾಸ್ಪಿಟ್ಲಿಗೆ ಕರ್ಕೊಂಬರೋ ಅಷ್ಟರಲ್ಲಿ ಡಾಕ್ಟ್ರ್ ಈ ಥರ ಇಲ್ಲ ತೀರ್ಕೊಂಡಿದ್ದಾರೆ ಅಂತ. ಸರ್ವಜ್ಞ ಪೀಠಕ್ಕೆ ಹೋಗಿ ವಾಪಸ್ ಬರ್ತೀವಿ. ಇವತ್ತು ರಿಟರ್ನ್ ವಾಪಸ್ ಹೋಗೋರಿದ್ರ ನೀವು ಹೇಗೆ ಅಂತ? ರಿಟರ್ನ್ ಆಗ್ಬಿಟ್ಟಿದ್ವಿ, ನಾವು ಆಲ್ರೆಡಿ ಕೆಳಗಿದ್ವಿ. ನೀವು ಅವ್ರ ಸ್ನೇಹಿತರ ಸರ್ ಮತ್ತು ಪ್ಯಾಕೇಜ್ ಟ್ರಿಪ್ಪಲ್ಲಿ ಬಂದಿರೋ? ಇಲ್ಲ ನಾವು ಸ್ನೇಹಿತರೆ. ನಾನು ಉಲ್ಲಾಸ್ ಇಬ್ಬರು ಜೊತೆಲೇ ಬಂದಿದ್ದು. ಪ್ಯಾಕೇಜನ್ನು ಒಬ್ಬರು ಒಟ್ಟಿಗೆ ಬುಕ್ ಮಾಡ್ಕೊಂಡೇ ಬಂದಿದ್ದು. ಸರ್ವಜ್ಞ ಪೀಠ ನೋಡ್ಕೊಂಡು ಕೆಳಗೆ ಬಂದಾಗ ಹೌದು. ಏನಂದ್ರೆ ಸಡನ್ನಾಗಿ ಹೊರ್ಕೊಂಡಿದ್ರು ಸರ್ ನನಗೆ ಫಸ್ಟ್ ಅಂದ್ಕೊಂಡಾಗ ಮೇ ಬಿ ಡಿಹೈಡ್ರೇಷನ್ ಆಗಿ ಸುಸ್ತಾಗಿರ್ಬೋದು ಅಂತ ನಾವು ಇಮಿಡಿಯೇಟ್ ನೀರು ಹೊಡೆದೆ. ಬಟ್ ಇಮಿಡಿಯೇಟ್ ನನಗೆ ಗೊತ್ತಾಯಿತು ಆ್ಯಕ್ಚುಲಿ ರೆಸ್ಪಾಂಡ್ ಮಾಡಲ್ಲ ಅಂತ. ಸೊ ಇಮಿಡಿಯೇಟ್ ನಾನು ಲೋಕಲ್ ಆಯಿತು, ನಾನು ಟೈಮ್ ವೇಸ್ಟ್ ಮಾಡಿದ್ರೆ ಇಮಿಡಿಯೇಟ್ ಲೋಕಲ್ ಅವರು ಯಾರಿದ್ರು ಜೀಪ್ ಅವರನ್ನು ಕರ್ಕೊಂಡು ಹಾಸ್ಪಿಟ್ಲಿಗೆ ಇಮಿಡಿಯೇಟಾಗಿ ಆಂಬುಲೆನ್ಸ್ ಕಾಲ್ ಮಾಡ್ಕೊಂಡು ಹೊರಟ್ವಿ ಅಲ್ಲಿ. ಜೊತೆಗೆ ಒಬ್ಬರು ಡಾಕ್ಟರ್ ಇದ್ರು? ಹೌದು. ನಾವು ಅಲ್ಲಿ ಆದಾಗ ಇಶ್ಯೂ ಆದಾಗ ನಾವು ಸಡನ್ನಾಗಿ ಅಲ್ಲಿ ಜೋರಾಗಿ ಕೂಗಾಡೋದು, ಯಾರೋ ಡಾಕ್ಟರ್ ಇದ್ದಾರೆ, ಎಮರ್ಜೆನ್ಸಿ ನಮ್ಗೆ ಬೇಕಿತ್ತು ಅಂತ. ಅವಾಗ ಯಾರೋ ಪಾಪ ಲೋಕಲ್ ಒಬ್ಬರು ಡಾಕ್ಟರ್ ಇದ್ರು, ಬಂತು, ಅವ್ರು ಹೆಲ್ಪ್ ಮಾಡಿದ್ರು. ಅಷ್ಟು ಹಾಸ್ಪಿಟ್ಲಿಗೆ ಬರೋ ತನಕ ಪಾಪ CRP ಮಾಡಿದ್ರು. ಅಲ್ಲಿ ತನಕ ಸ್ವಲ್ಪ ಪಲ್ಸ್ ರೇಟ್ ಇತ್ತು. ಮತ್ತು ಅಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಅವರು ಇಲ್ಲ ಜೀವ ಹೋಗಿದೆ ಅಂತ. ಜೊತೆಗೆ ಸಾಕಷ್ಟು ಟ್ರೆಕ್ಕಿಂಗ್ ಎಲ್ಲ ಮಾಡೋರು ನೋಡಿದ್ರೆ ನೋಡ್ತಾ ಗೊತ್ತಾಗುತ್ತೆ ಸರ್. ಹಾಗೇನಿಲ್ಲ, ಅದು ಹೇಳ್ಕೊಳಕ್ಕಾಗಲ್ಲ ಪ್ರವಾಸದ ಬಗ್ಗೆ ತಗೊಂಡಷ್ಟು ಇತ್ತು ಅಂತ ಸರ್. ಇಲ್ಲ ಅವ್ರ ಆಚಾರ ಏನು ಹೊಸದೇನಲ್ಲ ಸರ್. ಉಲ್ಲಾಸ್ ತುಂಬ ಟ್ರೆಕ್ಕಿಂಗ್ ಮಾಡ್ತಾರೆ, ಅವರು ಟ್ರೆಕ್ಕಿಂಗ್ ಫ್ರೀಕ್ ಆ ಥರ ಎಲ್ಲ ತುಂಬ ರೆಗ್ಯುಲರ್ ಓಡಾಡ್ತಾ ಇರ್ತಾರೆ. ಅವ್ರು ಈಗ ಆ ಇಶ್ಯೂ ಆಗೋಕ್ಕೆ 5 ನಿಮಿಷದ ಮುಂಚೆ ಆ ಥರ ಟೈರ್ಡ್ನೆಸ್ ಆ ಥರ ಎಲ್ಲ ಫುಲ್ ಎನರ್ಜೆಟಿಕ್ ಆಗಿ ಇದ್ದರು. ಜಸ್ಟ್ ಒಂದು 2 ನಿಮಿಷದಲ್ಲೇ ಆಗಿತ್ತು ಆ ಥರ. ನಿಮ್ಮ ಹೆಸರು ಸರ್? ಸುರೇಶ್ ಅಂತ.